ಸಮಸ್ತ ಕನ್ನಡಿಗರಿಗೆ ನನ್ನ ನಮಸ್ಕಾರಗಳು. ಇವತ್ತು ನಾನು ನಿಮ್ಗೆ ಏನು ಹೇಳ್ಕೊಡ್ತಾ ಇದ್ದೀನಿ ಅಂತಂದರೆ, ಯಾವಾಗಲೂ ಹಾಲು ಪೌಡ್ರು ಯೂಸ್ ಮಾಡಿರ್ತಕ್ಕಂಥ ಜಾಮೂನ್ ತಿಂದು ನಿಮಗೆ ಬೇಜಾರಾಗಿದ್ದರೆ ಇವತ್ತಿನ ರೆಸಿಪಿನ ಟ್ರೈ ಮಾಡಿ. ಏನಪ್ಪ ಅಂದರೆ ಬ್ರೆಡ್ ಜಾಮೂನ್. ಓಕೆನಾ? ತುಂಬ ವಿಶೇಷವಾಗಿ ಅನ್ನಿಸ್ತಿದೆಯಲ್ವ? ಒಂದ್ಸಲ ಟ್ರೈ ಮಾಡಿ, ರುಚಿನೂ ಅಷ್ಟೇ ವಿಶೇಷವಾಗಿರುತ್ತೆ. ಹಾಗೆ ಇಲ್ಲಿ ನಾನು 3 ಬ್ರೆಡನ್ನು ತೊಗೋತಾ ಇದ್ದೀನಿ. ನಿಮ್ಮ ಮನೇಲಿ ಎಷ್ಟು ಜನ ಇದ್ರಲ್ಲ ಅದಕ್ಕೆ ಆ ಕ್ವಾಂಟಿಟಿ ಮೇಲೆ ನೀವು ಬ್ರೆಡನ್ನು ತಗೊಳ್ಳಿ. ಓಕೆನಾ? ಬ್ರೆಡನ್ನು ತೊಗೊಂಡ್ಬಿಟ್ಟು ಅದಕ್ಕೆ ನಾನು ಸ್ವಲ್ಪ ನೀರನ್ನು ಚಿಮುಕಿಸ್ಬಿಟ್ಟು ಚೆನ್ನಾಗಿ ನಾದ್ಕೋತಾ ಇದ್ದೀನಿ. ನಿಮಗೆ ಬೇಡ ಅಂತಂದರೆ ನೀವು ಬ್ರೆಡ್ ಎಡ್ಜಸ್ ಇದೆಯಲ್ಲ ಅದನ್ನು ತೆಗಿಬೋದು. ಓಕೆ, ನಾನು ಹಾಗೆ ಇಟ್ಕೊಂಡಿದ್ದೀನಿ. ಇವಾಗ ಒಂದು 5 ನಿಮಿಷ ರೆಸ್ಟ್ ಮಾಡೋಕ್ಕಿಡೋಣ. ಅದಾದಮೇಲೆ ನಾನು ಉಂಡೆಗಳನ್ನ ಮಾಡ್ತಾಯಿದ್ದೀನಿ. ಓಕೆ, ಯಾವ ಸೈಜ್ ಬೇಕಲ್ಲ ಆ ಸೈಜ್. ತುಂಬ ಚಿಕ್ಕದು ಬೇಕಂದ್ರೆ ಚಿಕ್ಕದು, ದೊಡ್ಡದು ಬೇಕಂದರೆ ದೊಡ್ಡದು. ಎಣ್ಣೆಲಿ ಫ್ರೈ ಮಾಡಿದಾಗ ಅದು ಸ್ವಲ್ಪ ದೊಡ್ಡದಾಗುತ್ತಲ್ವ, ಹಾಗಾಗಿ ನಾನು ಸ್ವಲ್ಪ ಚಿಕ್ಕ ಉಂಡೆನ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ನೋಡಿ, ಬ್ರೆಡ್ಡಿಗೆ ನಾನು ಯಾವುದೇ ಥರದ ಹಿಟ್ಟನ್ನು ಹಾಕಿಲ್ಲ, ಹಾಲಿನ ಪೌಡ್ರು ಸಹಿತ ಹಾಕಿಲ್ಲ, ಹಾಗೆ ಇನ್ಸ್ಟೆಂಟ್ ಜಾಮೂನ್ ಪೌಡ್ರ್ ಬರುತ್ತಲ್ಲ ಅದನ್ನು ಕೂಡ ನಾನು ಹಾಕಿಲ್ಲ, ಓನ್ಲಿ ಬ್ರೆಡ್ ಮಾತ್ರ. ಇವಾಗ ಉಂಡೆಗಳನ್ನ ಮಾಡಿಟ್ಕೊಂಡು ಸಪ್ರೇಟ್ ಇನ್ನೊಂದು ಪಾತ್ರೆಗೆ ಎಷ್ಟು ಕ್ವಾಂಟಿಟಿಲಿ ಸಕ್ಕರೆ ಬೇಕಲ್ವಾ ಅಷ್ಟು ಸಕ್ಕರೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ನೀರು ಹಾಕಿ ನಾವು ಕುದಿಯೋಕೆ ಇಡೋಣ. ಸರಿನಾ? ಇವಾಗ ಅದು ಪಾಕ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಪಾಕ ಬರೋ ಅಷ್ಟರಲ್ಲಿ ಈ ಕಡೆ ಸೈಡ್ಗೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾದಿದೆ. ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಅಪ್ಪ ಅಂತಂದ್ರೆ, ಉಂಡೆ ಮಾಡಿರ್ತಕ್ಕಂತಹ ಜಾಮೂನ್ನ ಕರಿತಾ ಇದ್ದೀನಿ, ಬ್ರೆಡ್ಡನ್ನು. ಓಕೆನಾ? ಚೆನ್ನಾಗಿ ಗೋಲ್ಡನ್ ಫ್ರೈ ಆಗೋವರೆಗೂ ಕರಿಯೋಣ. ಸೊ ಅದೊಂಥರ ಒಂದು ಅರೋಮ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅಲ್ಲಿವರೆಗೂ ನಾವು ಫ್ರೈ ಮಾಡೋಣ. ಚೆನ್ನಾಗಿ ಬೆಂತು ಅಂದರೆ ಸಾಫ್ಟಾಗಿ ತಿನ್ನೋಕೆ ಮಾತ್ರ ಸಖತ್ತಾಗಿರುತ್ತೆ. ಬಾಯಲ್ಲಿಟ್ಟರೆ ಕರಗುತ್ತೆ, ನಿಮಗೆ ಡಿಫ್ರೆನ್ಸ್ ಕೂಡ ಗೊತ್ತಾಗಲ್ಲ ಇದು ಬ್ರೆಡ್ ಜಾಮೂನ ಅಥವಾ ಪೌಡ್ರಿಂದ ಮಾಡಿರೋ ಜಾಮೂನ ಅಂತ, ಅಷ್ಟು ರುಚಿಯಾಗಿರುತ್ತೆ. ಇವಾಗ ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ಏನು ನಾನು ಸಕ್ಕರೆ ಪಾಕ ಮಾಡಿಟ್ಕೊಂಡಿದ್ದೀನಲ್ಲ ಅದಕ್ಕೆ ಹಾಕಿದ್ದೀನಿ. ಇವತ್ತು ಸ್ಯಾಟರ್ಡೇ, ಹಸ್ಬೆಂಡು ಆಫೀಸಿಂದ ಬರ್ತಾರೆ, ಮಕ್ಕಳು ಕೂಡ ಸ್ಕೂಲಿಂದ ಬೇಗನೆ ಬರ್ತಾರೆ. ಸೊ ಅಮ್ಮ ಇನ್ಸ್ಟೆಂಟಾಗಿ ಏನಾದರೂ ಸ್ವೀಟ್ ತಿನ್ಬೇಕು ಅನ್ನಿಸ್ತಾ ಇದೆ ಅಥವಾ ತಿನ್ನೋಕೆ ಏನಾದರೂ ಕೊಡು ಅಂತ ಕೇಳಿದಾಗ ಚಕ್ ಅಂತ ಈ ಥರದ ಗುಲಾಬ್ ಜಾಮೂನ್ ಮಾಡಿಕೊಡಿ. ಮಕ್ಕಳು ಖುಷಿ, ಹಸ್ಬೆಂಡು ಖುಷಿ, ಅವ್ರು ತಿಂದು ತೃಪ್ತಿ ಪಟ್ಟಿರೋ ಖುಷಿ ಕೂಡ ನಿಮಗೆ ಸಿಗುತ್ತೆ. ಹಾಗೆ ಏನೂ ಸುಸ್ತಾಗೋದಿಲ್ಲ, ಆರಾಮಾಗಿ ಈಸಿಯಾಗಿ ಮಾಡ್ಕೋಬೋದು ಅಲ್ವಾ? ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಈ ಥರ ಈಸಿ ರೆಸಿಪಿಗಳು ನನ್ನ ಯೂಟ್ಯೂಬ್ ಚಾನಲ್ ಬರುತ್ತೆ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.